ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಪೂರ್ತಿ ಅನಿಮಲ್ಸ್ಗಳ ಕೈ ಚಳಕವೆ. ಇವುಗಳ ಅತಿ ಬುದ್ಧಿವಂತ ಮತ್ತೆ ಮೈಂಡ್ ಬ್ಲೋಯಿಂಗ್ ಕಾಮಿಡಿ ಚೇಷ್ಟೆಗಳನ್ನು ನೋಡಿದ್ರೆ ನೀವೇ ಬೆರಗಾಗ್ತೀರಾ. ಇನ್ನು ಲೇಟ್ ಮಾಡದೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಮ್ಯಾಟರ್ಗೆ ಎಂಟ್ರಿ ಕೊಡೋಣ. ಇಲ್ಲಿ ಈ ಬೆಕ್ಕು ಪಾರಿವಾಳವನ್ನ ಶಿಕಾರಿ ಮಾಡೋಕೆ ಪ್ಲಾನ್ ಮಾಡ್ತಾ ಇತ್ತು. ಅಷ್ಟರಲ್ಲೇ ಒಬ್ಬ ಅಣ್ಣ ಬಂದು ಸಣ್ಣದಾಗಿ ಡಿಸ್ಟರ್ಬ್ ಮಾಡಿದಾಗ ಬೆಕ್ಕಿನ ರಿಯಾಕ್ಷನ್ ಹೇಗಿತ್ತು ನೋಡಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ. ಇನ್ನು ಇಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಮೊಸಳೆ ಜೊತೆ ಪ್ರಾಂಕ್ ಮಾಡೋಕೆ ಅಂತ ಒಂದು ಜಿಂಕೆ ಫೋಟೋ ತಂದು ಈ ತರ ಇಟ್ಟಿದ್ದಾನೆ. ಪಾಪ ಆ ಪುಟ್ಟ ಮೊಸಳೆ ಮರಿಗಳಿಗೆ ಅರ್ಥನೇ ಆಗ್ತಿಲ್ಲ ಅವರ ಜೊತೆ ಏನಾಗ್ತಿದೆ ಅಂತ. ಮೊದಲನೇದಾಗಿ ಈ ಡಾಗಿ ನೋಡಿ, ಆ ಪುಟ್ಟ ಹುಲಿ ಮರಿಯನ್ನ ಒಬ್ಬಂಟಿಯಾಗಿ ನೋಡಿ ಹೆದರ್ಸೋಕೆ ಟ್ರೈ ಮಾಡ್ತಾ ಇತ್ತು. ಅಷ್ಟರಲ್ಲೇ ಅಲ್ಲಿಗೆ ಅವಳ ತಾಯಿ ಹುಲಿ ಎಂಟ್ರಿ ಕೊಡ್ತಾಳೆ. ಆಗ ಈ ನಾಯಿ ಆಕ್ಟಿಂಗ್ ನೋಡಿ. ತಲೆ ಹರಟೆ ಅಂದ್ಮೇಲೆ ಕೋತಿಗಳ ಹೆಸರು ಫಸ್ಟ್ ಬರಲೇಬೇಕು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಲವ್ ಮಾಡಿ ಕೈ ಕೊಟ್ಟ ಮೇಲೆ ಕೋತಿಗಳು ಕೂಡ ಈ ತರ ಮೂಡ್ ಆಫ್ ಮಾಡ್ಕೊಂಡು ಬೇಜಾರಲ್ಲಿ ಕೂತಿರೋದು ಕಾಣ್ತಾ ಇದೆ. ಕೋತಿಗಳ ಕಾಟದ ಬಗ್ಗೆ ನಾನು ಆವಾಗ್ಲೇ ಹೇಳಿದ್ದೆ ಅಲ್ವಾ. ಇಲ್ಲಿ ಈ ನಾಯಿ ಒಬ್ಬಂಟಿಯಾಗಿ ಸಿಕ್ಕಿದ್ದನ್ನ ನೋಡಿ ಕೋತಿ ಹೇಗೆ ಮಜಾ ತಗೋತಾ ಇದೆ ನೋಡಿ. ಇನ್ನು ಈ ನಮ್ಮ ಏರಿಯಾ ಡಾನ್ಗಳು ಜೇನುಗೂಡಿನಿಂದ ಸ್ವಲ್ಪ ಜೇನುತುಪ್ಪ ಕದಿಯೋಕೆ ಅಂತ ಹೋಗಿದ್ರು. ಆದ್ರೆ ಲಾಸ್ಟ್ ಅಲ್ಲಿ ಏನಾಯ್ತು ಅಂತ ನೀವೇ ನೋಡಿ. ಕಳ್ಳತನದಲ್ಲೂ ಒಳ್ಳೆ ಟೀಮ್ ವರ್ಕ್ ನಾವು ನೋಡಿರ್ತೀವಿ. ಪಕ್ಕಾ ಪ್ಲಾನ್ ಮಾಡಿ ಕ್ಲೀನ್ ಆಗಿ ದೋಚಿ ಬಿಡ್ತಾರೆ. ಆದ್ರೆ ಟೀಮ್ ವರ್ಕ್, ಬ್ರೈನ್ ವರ್ಕ್ ಬರೀ ಮನುಷ್ಯರಿಗಷ್ಟೇ ಅಲ್ಲ, ಪ್ಲಾನಿಂಗ್ ಅಲ್ಲಿ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತಿದೆ ಇಲ್ಲಿರೋ ಈ ಬೆಕ್ಕಿನ ಮರಿಗಳು. ಅದು ಹಾಗಿರ್ಲಿ ಬಿಡಿ, ಆದ್ರೆ ಒಮ್ಮೆ ಇಲ್ಲಿ ನೋಡಿ, ನಾಯಿ ಕೋತಿ ದೋಸ್ತಿ ಒಟ್ಟಿಗೆ ಸೇರಿ ಕನ್ನ ಹಾಕೋಕೆ ಬಂದ್ಬಿಟ್ಟಿವೆ. ಒಂದು ಹೆಲ್ಪರ್ ಆದ್ರೆ ಇನ್ನೊಂದು ಎಕ್ಸಿಕ್ಯೂಟರ್. ಸಾಮಾನ್ಯವಾಗಿಲ್ಲ ಗುರು ಈ ವ್ಯವಹಾರ. ಮದುವೆಗೆ ಮದುಮಗನ ಕಡೆಯವರನ್ನ ಇನ್ವೈಟ್ ಮಾಡೋಕೆ ಹೋದಾಗ ಈ ನಾಯಿಗೂ ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಂದಿದ್ರು ಅನ್ಸುತ್ತೆ. ಆ ಖುಷಿಗೆ ನಮ್ಮ ಡಾಗಿ ಮಾಡ್ತಿರೋ ಡ್ಯಾನ್ಸ್ ಒಂದ್ಸಾರಿ ನೋಡಿ. ಇನ್ನು ಇಲ್ಲಿರೋ ಈ ಕೋತಿನ ಒಂದ್ಸರಿ ನೋಡ್ಬಿಡಿ. ಒಂದ್ ವೇಳೆ ಅಮೆರಿಕದವರು ಇದನ್ನ ನೋಡಿದ್ರೆ ಡೈರೆಕ್ಟ್ ಆಗಿ ತಮ್ಮ ಆರ್ಮಿಗೆ ಸೇರಿಸ್ಕೊಂಡು ಬಿಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ತುಂಟಾಟ ಮಾಡೋದ್ರಲ್ಲಿ ಬೆಕ್ಕುಗಳೇನು ಕಮ್ಮಿ ಇಲ್ಲ. ಇಲ್ಲಿ ನೋಡಿ, ಈ ಹೊಸ ಗಂಡ ತನ್ನ ವೈಫ್ ಜೊತೆ ಕೂತು ಫೋಟೋ ಶೂಟ್ ಮಾಡಿಸೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ. ಅಷ್ಟರಲ್ಲೇ ಈ ಬೆಕ್ಕಣ್ಣ ಬಂದು ಯಾವ ತರ ಸೀನ್ ಕ್ರಿಯೇಟ್ ಮಾಡ್ತು ನೋಡಿ. ಇಲ್ಲಿರೋ ಈ ಎರಡು ಚಿಂಪಾಂಜಿಗಳನ್ನ ಅಬ್ಸರ್ವ್ ಮಾಡಿ. ಇವು ಮಾತ್ರ ಮಾಮೂಲಿ ಚಿಂಪಾಂಜಿಗಳಲ್ಲ, ವಿಚಿತ್ರವಾದ ಕಂಟ್ರಿ ಚಿಂಪಾಂಜಿಗಳು. ಫೋಟೋ ಆದ್ಮೇಲೆ ತನ್ನ ಹೆಂಡತಿನ ಸಿಂಗಲ್ ಫೋಟೋಗೆ ಬಿಟ್ಟು ಪತಿ ಎದ್ದು ಬಂದ. ಕ್ಯಾಶುಯಲ್ ಆಗಿ ಆ ಚಿಂಪಾಂಜಿನ ಪಕ್ಕಕ್ಕೆ ಎಳೆದ್ರೆ ಅದರ ರಿಯಾಕ್ಷನ್ ನೋಡಿ. ಮೂತಿ ಸೊಟ್ಟಗೆ ಮಾಡ್ಕೊಳ್ತಾ ಅಲ್ಲಿಗೆ ಮುಗಿತು ಅನ್ಕೊಂಡ್ರ ಇದ್ರ ಕತೆ. ಅಸಲಿ ಮಜಾ ಮುಂದೆ ಇದೆ ನೋಡಿ. ಇನ್ನು ಈ ಮ್ಯಾರಿಡ್ ಲೈಫ್ ನ ಇನ್ನೊಂದು ಸ್ಯಾಂಪಲ್ ನೋಡಿ. ಇಲ್ಲಿ ಅಪ್ಪ ಬೆಕ್ಕು ತನ್ನ ಮರಿಗೆ ಸ್ವಲ್ಪ ಬೈತಿರುವಾಗ ಅಲ್ಲಿಗೆ ಅಮ್ಮ ಬೆಕ್ಕು ಎಂಟ್ರಿ ಕೊಡುತ್ತೆ. ಅಷ್ಟೇ, ನೆಕ್ಸ್ಟ್ ಮಿನಿಟ್ ನಲ್ಲೇ ಸೀನ್ ಕಂಪ್ಲೀಟ್ ಉಲ್ಟಾ ಆಗ್ಬಿಡುತ್ತೆ. ಇಲ್ಲಿ ಪ್ರತಿ ರಾತ್ರಿ ಕಿಟಕಿ ಪರದೆಯನ್ನ ಓಪನ್ ಮಾಡಿಟ್ಟರು. ಬೆಳಗ್ಗೆ ಎದ್ದು ನೋಡಿದ್ರೆ ಪರದೆ ಕ್ಲೋಸ್ ಆಗಿರ್ತಾ ಇತ್ತು. ಮನೆಯಲ್ಲಿ ಏನೋ ದೆವ್ವ ಇದೆ ಅನ್ಕೊಂಡು ಇವರು CCTV ಕ್ಯಾಮ್ರಾ ಹಾಕ್ಸಿದ್ರು. ಆಗ ರೆಕಾರ್ಡ್ ಆದ ದೃಶ್ಯ ನೋಡಿ. ಈ ಪರದೆ ತನ್ನಷ್ಟಕ್ಕೆ ತಾನೇ ಹೆಂಗೆ ಕ್ಲೋಸ್ ಆಗುತ್ತೆ ಅಂತ ಯೋಚನೆ ಮಾಡಿ ಮನೆ ಖಾಲಿ ಮಾಡೋಕ್ಕೂ ರೆಡಿ ಆಗಿದ್ರು. ಆದ್ರೆ ಆಮೇಲೆ ಗೊತ್ತಾಗಿದ್ದು ಏನಪ್ಪಾ ಅಂದ್ರೆ ಅಲ್ಲಿ ದೆವ್ವ ಇರ್ಲಿಲ್ಲ, ಅವರ ಮನೆಯಲ್ಲಿ ಈ ಇಲಿ ಸಾಹೇಬ್ರೆ ಆ ಕೆಲಸ ಮಾಡ್ತಿದ್ರು ಅಂತ. ಜನರಲ್ ಆಗಿ ಯಾರದ್ದಾದ್ರೂ ಮದುವೆ ಆಗ್ತಿದ್ರೆ ಇನ್ನು ನಿನ್ ಕತೆ ಮುಗೀತು ಮಗ, ಇನ್ಮೇಲೆ ಎಲ್ಲಾ ಕೆಲಸ ನೀನೇ ಮಾಡ್ಬೇಕು ಅಂತ ಜೋಕ್ ಮಾಡ್ತಾರೆ. ಆದ್ರೆ ಇದು ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ನಮಗೂ ಅನ್ವಯಿಸ್ತಿದೆ ಅಂತಿದೆ ಇಲ್ಲಿರೋ ಈ ಚಿಂಪಾಂಜಿ. ಸಖತ್ತಾಗಿದೆ ಅಂತ ಲವ್ ಮಾಡಿದ್ರೆ ಇವತ್ತು ಬಟ್ಟೆನ ಬಂಡೆಗೆ ಹಾಕಿ ಒಗಿಬೇಕಾಗಿ ಬಂದಿದೆ. ಛೀ, ನನ್ನ ಜನ್ಮಕ್ಕಿಷ್ಟು. ಇಲ್ಲಿ ಈ ಮೀನಿಗೆ ಸಾವು ಹತ್ರ ಬಂದ ಹಾಗಿದೆ. ಜಂಪ್ ಮಾಡಿ ಹೊರಗೆ ಬಿದ್ದಿದೆ. ಆದ್ರೆ ಈ ಮೊಸಳೆಗಳು ಒಳ್ಳೆಯವ ತಲೆ ಹರಟೆನ ಅನ್ನೋದು ಅರ್ಥ ಆಗ್ತಿಲ್ಲ. ಆ ಮೀನನ್ನ ಕೇರೆ ಮಾಡ್ತಿಲ್ಲ. ಆದ್ರೆ ಮೂರನೇ ಮೊಸಳೆ ಸ್ಪೀಡ್ ಆಗಿ ಬಂದಾಗ ಅರ್ಥ ಆಗುತ್ತೆ ಇದು ಪಕ್ಕ ತಲೆ ಹರಟೆ ಗ್ಯಾಂಗ್ ಅಂತ. ನಾವೂನು ತಿನ್ನಲ್ಲ, ನಿನಗೂ ತಿನ್ನಲು ಬಿಡಲ್ಲ ಅನ್ನೋ ಹಾಗೆ ಅದನ್ನ ಮರಳಿ ನೀರಿಗೆ ತಳ್ಳಿ ಬಿಟ್ಟವು. ನಾಯಿಗಳಲ್ಲಿ ಎಷ್ಟೋ ವೆರೈಟಿ ನಾಯಿಗಳನ್ನ ನೋಡಿದ್ದೀವಿ.
ಕೆಲ ನಾಯಿಗಳ ಚೇಷ್ಟೆ ನೋಡಿ ಬಲೆ ನಕ್ಕಿದ್ದೀವಿ, ಕೆಲ ಬುದ್ಧಿವಂತಿಕೆಗೆ ಆಶ್ಚರ್ಯ ಪಟ್ಟಿದ್ದೀವಿ, ಆದ್ರೆ ಯಾರಿಗೂ ಎಲ್ಲೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಇಲ್ಲಿರೋ ಈ ಇಂಟೆಲಿಜೆಂಟ್ ನಾಯಿಯನ್ನ ನೋಡಿ. ಹೆಂಗಿದೆ ಇದ್ರ ಕೆಲ್ಸಗಾರಿಕೆ? ಜನರಲ್ ಆಗಿ ದೊಡ್ಡ ಸೈಜ್ ಇರೋವೆಲ್ಲ ಚಿಕ್ಕ ಸೈಜ್ ಇರೋದನ್ನ ಹೆದರ್ಸೋದು ಕಾಮನ್. ಸಾಮಾನ್ಯವಾಗಿ ಬೆಕ್ಕುಗಳು ಏನ್ ಮಾಡ್ತವೆ, ಇಲಿಗಳನ್ನ ಹಾಗೆ ಇಂತಹ ಪಕ್ಷಿಗಳನ್ನ ಹೆದರ್ಸ್ತಾ ಇರ್ತವೆ. ಇಲ್ಲಿ ಈ ಬೆಕ್ಕು ಕೂಡ ಅದನ್ನೇ ಟ್ರೈ ಮಾಡ್ತಿದೆ. ಆದ್ರೆ ಮೇಲೆ ಇರೋ ಪಕ್ಷಿ ಇದಕ್ಕೆ ಒಂದು ಗಿಫ್ಟ್ ರೆಡಿ ಮಾಡಿದೆ. ಅದೇನು ಅಂತ ನೀವೇ ನೋಡ್ಬಿಡಿ. ಬರ್ತ್ಡೇ ಪಾರ್ಟಿಗಳೆಲ್ಲ ಕಾಮನ್. ಒಂದೊಂದು ಗ್ಯಾಂಗ್ ಒಂದೊಂದು ತರ ಪ್ಲಾನ್ ಮಾಡ್ತಾರೆ, ಸರ್ಪ್ರೈಸ್ ಕೊಡ್ತಾರೆ. ಆದ್ರೆ ಈ ಗ್ಯಾಂಗ್ ಬರ್ತ್ಡೇ ಬಾಯ್ಗೆ ಕಾಡಲ್ಲಿ ಕೇಕ್ ಕಟ್ಟಿಂಗ್ ಪ್ಲಾನ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಹುಡುಗ ಕೂಡ ಕೇಕ್ ಕಟ್ ಮಾಡ್ದ. ಆದ್ರೆ ಫ್ರೇಮ್ ಕಟ್ ಮಾಡಿದ್ರೆ ಅನ್ಪ್ಲಾನ್ಡ್ ಸರ್ಪ್ರೈಸ್ ಕೊಟ್ಟಿದ್ದು ಒಂದು ಕೋತಿ. ಗಟ್ಟಿಯಾಗಿ ಕೊಡ್ತು ಹುಡುಗರಿಗೆ ಶಾಕ್. ಕೆಲ ಪ್ರಾಣಿಗಳಿಗೆ ಸೈಜ್ ಮುಖ್ಯ ಅಲ್ಲ, ಎಂತಹ ಪ್ರಾಣಿಗಳನ್ನಾದ್ರೂ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿಸಿ ಬಿಡ್ತವೆ, ಕಾಟ ಕೊಡ್ತವೆ, ಹೆದರಿಸಿ ಬಿಡ್ತವೆ. ಇಲ್ಲಿ ಈ ಮರದ ಹಿಂದೆ ಮಲಗಿರೋ ಕರಡಿಯನ್ನ ನೋಡಿ ಹೆಂಗೆ ಕೆಣಕ್ತಿದೆ ಅಂತ. ಬರೋದು, ಅದನ್ನ ಎಬ್ಸೋದು, ಹೋಗೋದು, ಮತ್ತೆ ಅದು ನಿದ್ದೆಗೆ ಜಾರುತ್ತೆ. ಇದು ಮತ್ತೆ ಬಂದು ಎಬ್ಸೋದು, ಅದನ್ನ ಕೆಣಕೋದು. ಅದನ್ನ ಕೆಣಕೋದು ಇದಕ್ಕೆ ಅಷ್ಟು ಖುಷಿ ಕೊಡ್ತಿದೆ ಅಂದ್ರೆ ಇನ್ನೇನ್ ಹೇಳ್ತೀರಾ ಹೇಳಿ. ಸಾಮಾನ್ಯವಾಗಿ ಕಪ್ಪೆಗಳು ಹಾವಿಗೆ ಹೆದರ್ಲೇಬೇಕು, ಯಾಕಂದ್ರೆ ಅವುಗಳಿಗೆ ಇದೇ ಆಹಾರ. ಆದ್ರೆ ಇಲ್ಲಿ ಕಪ್ಪೆ ನೋಡಿ ಅದರ ಬೆನ್ನಿನ ಮೇಲೆ ಯಾವುದೋ ಪ್ರವಾಸಕ್ಕೆ ಹೋಗೋ ಹಾಗೆ ಹೋಗ್ತಿದೆ. ಭಯನೇ ಇಲ್ಲ ಇದಕ್ಕೆ. ಯಾವುದೋ ಎಸ್ಕಲೇಟರ್ ಮೇಲೆ ಹತ್ತಿದಷ್ಟು ಜಾಲಿಯಾಗಿ ಹತ್ತಿದೆ. ನ್ಯೂಸ್ ರಿಪೋರ್ಟ್ ಮಾಡ್ತಿರೋ ನ್ಯೂಸ್ ರಿಪೋರ್ಟರ್ನ ಈ ಆನೆ ಏನ್ ಮಾಡ್ತಿದೆ ನೋಡಿ. ಮಾತಾಡೋಕೆ ಚಾನ್ಸ್ ಕೊಡದೆ ನುಜ್ಜುಗುಜ್ಜು ಮಾಡ್ತಿದೆ, ಬಾಯಿ ಮುಚ್ಚೋ ಅನ್ನೋ ತರ. ಇಲ್ಲಿ ಇವನ್ ಯಾರೋ ಗೊತ್ತಿಲ್ಲ, ನಾಯಿ ಜೊತೆ ಮಾಮೂಲಿ ಆಟ ಆಡ್ತಿಲ್ಲ, ಅದನ್ನ ಹೆದರಿಸಿ ಬೆದರಿಸಿ ಗಲಿಬಿಲಿ ಮಾಡ್ತಿದ್ದಾನೆ. ಪಾಪ ಅದಕ್ಕೇನೋ ಅದು ನೆರಳು ಅಂತ ಗೊತ್ತಾಗದೆ ಸಿಕ್ಕಾಪಟ್ಟೆ ಹೆದರಿ ಹೋಗ್ತಿದೆ. ಇದಂತೂ ಸಖತ್ತಾಗಿರುತ್ತೆ ನೋಡಿ. ಈ ಹುಡುಗಿ ಹೋಗೋ ಮುನ್ನ ಈತನ ಜೊತೆ ಹ್ಯಾಂಡ್ ಶೇಕ್ ಮಾಡಿ ಹೋಗ್ತಾಳೆ. ಆದ್ರೆ ಇಲ್ಲಿ ಈ ಡಾಗಿ ರಿಯಾಕ್ಷನ್ ನೋಡಿ. ಅದೇನೋ ಅವನಿಗೆ ಮಾತ್ರ ಕೊಟ್ಟೆ, ನನ್ಗೆ ಕೊಡಲ್ವಾ? ಕೆಲವು ಸಾರಿ ಕೆಲವು ಡಾಗ್ಸ್ ಬುದ್ಧಿವಂತಿಕೆ ನೋಡಿ ನಿಜಕ್ಕೂ ಆಶ್ಚರ್ಯ ಪಡ್ತೀವಿ. ಅವು ಅಷ್ಟು ಇಂಟೆಲಿಜೆಂಟ್ ಆಗಿ ಕೆಲಸ ಮಾಡ್ತವೆ. ಅಂತದ್ದೇ ಒಂದು ಎಕ್ಸಾಂಪಲ್ ಇಲ್ಲಿರೋ ಈ ಡಾಗ್ ಕೂಡ. ನ್ಯೂಸ್ ಪೇಪರ್ ಹಾಕೋನ ಬೈಕ್ ಸೌಂಡ್ ಕೇಳಿ ಎದುರಿಗೆ ಹೋಗಿ ಪೇಪರ್ ಇಸ್ಕೊಂಡು ಮನೆ ಒಳಗಡೆ ಬರ್ತಿದೆ ನೋಡಿ. ಎಂತ ನಾಯಿ ಕಣೋ ಇದು. ಅರ್ಜೆಂಟ್ ಆಗಿ ಇಂಥದೊಂದು ನಾಯಿ ನನ್ಗೂ ಬೇಕು ಅನಿಸ್ತಿದೆ ಅಲ್ವಾ. ಇದಕ್ಕೆ ಯಾವ ಟೈಮಲ್ಲಿ ಯಾವುದು ಬರುತ್ತೆ, ಯಾವುದನ್ನ ತಂದು ಎಲ್ಲಿ ಇಡಬೇಕು ಎಲ್ಲ ಗೊತ್ತಿರೋ ಹಾಗಿದೆ. ಕ್ರೇಜಿ ನಾಯಿ ಇದು. ಫೋನ್ ಅಡಿಕ್ಷನ್ ಬರೀ ಮನುಷ್ಯರಿಗಷ್ಟೇ ಅಲ್ಲ, ಅಭ್ಯಾಸ ಮಾಡಿಸಿದ್ರೆ ಯಾವುದಕ್ಕಾದ್ರೂ ಅಡಿಕ್ಟ್ ಆಗ್ಲೇಬೇಕು. ಇವುಗಳನ್ನ ನೋಡಿ ಎಷ್ಟು ಪದ್ಧತಿಯಾಗಿ ಕೂತು ನೋಡ್ತಿದ್ದಾವೆ ಅಂತ. ಸ್ವಲ್ಪನೂ ಅಲುಗಾಡ್ತಾನೂ ಇಲ್ಲ. ಆದ್ರೆ ಫೋನ್ ತಗೊಳ್ಳೋಕೆ ಟ್ರೈ ಮಾಡಿದ್ರೆ ಮಾತ್ರ ಖಂಡಿತ ನಿನ್ ಕತೆ ಮುಗೀತು ಅಂತಾನೆ ಅರ್ಥ.